ನಮ್ಮ ಜೊತೆಗೆ ವಿನಾಯಕ್ ಜೋಶಿ ಅವರಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, ಒಡನಾಟ ಅಪರ್ಣ ಅವ್ರದ್ದು ಹೇಗೆ, ಲಾಸ್ಟ್ ಭೇಟಿಯಾಗಿದ್ದು ಯಾವಾಗ? ಭೇಟಿಯಾಗಿದ್ದು ಸುಮಾರು ಒಂದು ವರ್ಷದ ಹಿಂದೆ ಇರ್ಬೋದು. ಅವರ ಒಂದು ಕಾರ್ಯಕ್ರಮದಲ್ಲೆಲ್ಲ ನೋಡಿದ್ದು ನೆನಪು ನನಗೆ. ಬಟ್ ನಾನು ಇತ್ತೀಚೆಗೆ ಸ್ವಲ್ಪ ಬೇರೆ ಊರುಗಳ ಓಡಾಟದಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ಒಡನಾಟ ಕಮ್ಮಿ ಆಗಿತ್ತು. ಆದರೆ ನೆನ್ನೆ ಈ ವಿಚಾರ ಕೇಳಿ ಬಂದಾಗ ನನಗೆ ಆಶ್ಚರ್ಯ ಆಯಿತು. ನಾವು ಇಲ್ಲಿಂದ ಒಂದು ಸ್ವಲ್ಪ 4 ರೋಡ್ ಹಿಂದೆ ಇರೋದು ಅಷ್ಟೇ ನಮ್ಮ ಮನೆ. ನನಗೆ ಗಾಬರಿ ಆಯಿತು, ಬೇಜಾರಾಯಿತು ಸಿಕ್ಕಾಪಟ್ಟೆ. ಯಾಕೆಂದರೆ ಅನ್ಎಕ್ಸ್ಪೆಕ್ಟೆಡ್ ಒಂದು. ಎರಡನೇದು ದಿಸ್ ಈಸ್ ಅ ಬಿಗ್ ಲಾಸ್. ಇದು ತುಂಬ ದೊಡ್ಡ ನಷ್ಟ. ಯಾಕೆಂದರೆ ಅವರ ಭಾಷಾ ಪ್ರಯೋಗ ಮತ್ತು ಪದ ಬಳಕೆ ಲೀಲಾಜಾಲವಾಗಿ ಕನ್ನಡವನ್ನು ಏನು ಹೇಳ್ತಾರೆ, ಆಟ ಆಡ್ಕೊಂಡು ಮಾತಾಡೋರು ಕಷ್ಟ. ಅದು ನಮ್ಮ ಯಾರಿಗೂ ಅದು ಆ ಥರ ಇನ್ನೊಬ್ರು ಸಿಗಲ್ಲ. ನನ್ನ ಪ್ರಕಾರ ಸಿಕ್ಕಿದ್ರೂ ಅಪರ್ಣ ಅವ್ರನ್ನ ನಾವು ಇನ್ನೊಬ್ಬರಲ್ಲಿ ಕಾಣೋದು ಕೂಡ ಕಷ್ಟ. ಯಾಕೆಂದರೆ ಅವರ ನಗು, ಸಹಜವಾದಂತಹ ಸೌಂದರ್ಯ ಮತ್ತು ಅವರ ಸಜ್ಜನಿಕೆ. ನಾವು ಬಿಗ್ ಬಾಸಲ್ಲಿ ಒಟ್ಟಿಗೆ ಇದ್ದಾಗಲೂ ಅವ್ರು ಎಷ್ಟು ಅಂದರೆ ಅವರ ಭಾವನೆಗಳ ಮೇಲೆ ತುಂಬ ಹತೋಟಿ, ನಾಲ್ಗೆ ಮೇಲೆ ತುಂಬ ಹತೋಟಿ, ಯಾರಿಗೂ ಹರ್ಟ್ ಮಾಡ್ತಾ ಇರಲಿಲ್ಲ. ತನಗೆ ಹರ್ಟ್ ಆದರೂ ಇನ್ನೊಬ್ರಿಗೆ ಹೇಳ್ಕೊತಾ ಇರಲಿಲ್ಲ. ತುಂಬ ತುಂಬ ಅವರು ನಾಜೂಕು. ಹಾಗಾಗಿ ಒಂದು ವಿಶೇಷವಾಗಿ ಅವರ ಪರ್ಸ್ನಾಲಿಟಿ ಬಗ್ಗೆ ನನಗೆ ತುಂಬ ಗೌರವ ಇದೆ. ವ್ಯಕ್ತಿಯಾಗಿ ನಂಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ. ಅವರ ಸಾಧನೆ ಬಗ್ಗೆ ಹೇಳೋದಕ್ಕೆ ನಾನು ತುಂಬ ಚಿಕ್ಕವನು. ಯಾಕೆಂದರೆ ನಾನು ಚಿಕ್ಕ ವಯಸ್ಸಲ್ಲಿರುವಾಗಲಿಂದನೂ ನೋಡ್ತಾ ಬಂದಿದ್ದೀನಿ. ತುಂಬ ಜನ ನನಗಿವತ್ತು ವಯಸ್ಸಾಗಿದೆ ಅಂತಾರೆ. ಆದರೆ ನಾನು ಚಿಕ್ಕ ವಯಸ್ಸಿಂದ ಅಂಥವ್ರನ್ನ ನೋಡಿ ಬೆಳೆದು ನಾವು ಅವ್ರನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಇವತ್ತಿನ ದಿವಸ ನಾವು ಮುನ್ನಡೀತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ನಾವೆಲ್ಲ ನ್ಯೂ ಏಜ್ ಹುಡುಗರು, ನಾವೆಲ್ಲ 80ರ ದಶಕದವರು. ನಮಗಿಂತ ಮುಂಚೆ DD ಆಗ್ಬೋದು, ಆಕಾಶವಾಣಿ ಆಗ್ಬೋದು, ಇಲ್ಲೆಲ್ಲ ಹೋಗಿ ಆಲ್ರೆಡಿ ಅವರು ಕನ್ನಡಿಗರ ಮನಸ್ಸಲ್ಲಿ ಅಚ್ಚಾಗಿ ಉಳಿದ್ಬಿಟ್ಟಿದ್ರು. ಮತ್ತು ಅವರು ಎಷ್ಟು ಪ್ರಭಾವನ ಬೀರಿದ್ರು ಅಂದರೆ ನಾವು ಏನೇ ಮಾಡಿದ್ರು ಇಲ್ಲ ಅವರೇ ಬೆಸ್ಟ್ ಅನ್ನೋರು ಜನ. ಅಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿದ್ರು. ಅಂದರೆ ಅವರ ಕೆಲಸ ಅಷ್ಟು ಇಷ್ಟಪಟ್ಟಿದ್ರು ಜನ. ಏನು ಹೇಳ್ತೀರಾ, ಫಾರ್ಮಲ್ ಈವೆಂಟ್ ಆಗ್ಬೋದು, ಇನ್ಫಾರ್ಮಲ್ ಈವೆಂಟ್ ಆಗ್ಬೋದು, ಹೀಗೆ ಎಲ್ಲ ಥರದ ಒಂದು ವೇದಿಕೆಗಳಿಗೂ ತಕ್ಕ ಹಾಗೆ ಅವರ ಭಾಷೆ ಮತ್ತು ಅವರ ಒಂದು ಏನು ಹೇಳ್ತೀರಾ ಎನರ್ಜಿ ಅಂತ ಏನು ಹೇಳ್ತೀವಲ್ಲ, ಅದನ್ನು ಕೊಡೋದ್ರಲ್ಲಿ ಐ ಥಿಂಕ್ ಶಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ನಾನು ಈ ಮೂಲಕ ಕೇಳ್ಕೊಳ್ಳೋದೇನು ಅಂದರೆ BMRCLನವ್ರಿಗೆ ನಾನು ಮನವಿ ಮಾಡೋದೇನು ಅಂದರೆ ಮೆಟ್ರೋ ರೈಲ್ನವ್ರಿಗೆ ಮನವಿ ಮಾಡೋದೇನು ಅಂದರೆ ಅವರ ಧ್ವನಿ ಏನಿದೆ ಅದು ಇವತ್ತು ಸದಾ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯುತ್ತೆ. ಹಾಗಾಗಿ ಅವರ ಧ್ವನಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟು ಗುರುತಿಸಿ ಎಲ್ಲ ಕನ್ನಡಿಗರಿಗೂ ಅದನ್ನು ತೋರಿಸೋವಂತಹ ಪ್ರಯತ್ನವನ್ನು ಅವ್ರು ಮಾಡಬೇಕು ಅಂತ ನನಗನ್ಸುತ್ತೆ. ಜೊತೆಗೆ ಬಿಗ್ ಬಾಸ್ನಲ್ಲಿದ್ದಾಗ ಹೆಚ್ಚು ಯಾವ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ವಿ? ಎಲ್ಲ ಅಂದರೆ ಎಲ್ಲರ ಬಗ್ಗೆನೂ ಮಾತಾಡ್ತಾ ಇದ್ವಿ. ಎಲ್ಲ ಅಂದರೆ ಪರ್ಸ್ನಲ್ ಜನರಲ್ ಅಂದರೆ ಆಲ್ರೆಡಿ 10 ವರ್ಷ ಆಯಿತು. ಸಾಕಷ್ಟು ವಿಚಾರಗಳು ನನಗೆ ಕೂಡ ನೆನಪಿಲ್ಲ ಇವಾಗ. ಬಟ್ ಯಾವಾಗಲೂ ಅವ್ರು ಹೇಳ್ತಾ ಇರೋದೇನು ಅಂದರೆ ನನಗೆ ಒಂದು ಅವ್ರು ಮಾಡೋಂಥ ಅಡುಗೆ, ಅವ್ರಿಗೊಂದು ಸ್ವಲ್ಪ ಅಡುಗೆ ಮಾಡ್ಬೇಕಾದ್ರೆ ನಂಗೆ ತಿನ್ನೋ ಆಸೆ ಜಾಸ್ತಿ. ಅದಕ್ಕೆ ನಾನು ತುಂಬ ರೇಗಿಸ್ತಾಯಿದ್ರು ಅವರು. ಆಮೇಲೆ ಜೋ ಅನ್ನೋರು, ವಿನಾಯಕ ಅನ್ನೋರು, ಅವರ ಕರೆದಂತಹ ಕೂಗುಗಳು ನನಗೆ ಇನ್ನೂ ಮನಸ್ಸಿನಲ್ಲಿ ಹಾಗೇ ಇದೆ. ಆಮೇಲೆ ನನಗೇನೇ ಬೇಜಾರಾದರೂ ಅದನ್ನು ಅವ್ರ ಹತ್ರ ಮುಕ್ತವಾಗಿ ಹಂಚ್ಕೋಬೋದಿತ್ತು. ಅವ್ರ ಹತ್ರ ಯು ಫೀಲ್ ಸೆಕ್ಯೂರ್ಡ್. ಆ ಥರದ ವ್ಯಕ್ತಿತ್ವ ಅವರು. ತುಂಬಲಾರದ ನಷ್ಟ ಕನ್ನಡ ಹಾಗೂ ಕನ್ನಡಿಗರಿಗೆ. ಅಷ್ಟೇ. ಧನ್ಯವಾದ, ನೆನಪನ್ನು ಹಂಚ್ಕೊಂಡಿದ್ದೀವಿ. ಇದು ವಿನಾಯಕ್ ಜೋಶಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಭಾರತಿ, ಪಬ್ಲಿಕ್ TV.